ನಿನ್ನೆ ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ರಾಬರಿ ಪ್ರಕರಣ ದಾಖಲೆ ಆಗಿದೆ. ನೈಟ್ 2 ಗಂಟೆಗೆ ಒಂದು ಐಚರ್ ಗಾಡಿ ವೆಹಿಕಲ್ ಅಲ್ಲಿ ಸಂಗಾರೆಡ್ಡಿಯಿಂದ ಎಮ್ಮೆಗಳನ್ನು ಪರ್ಚೇಸ್ ಮಾಡಿಕೊಂಡು ಸಾಗಣೆ ಮಾಡ್ತಿರುವ ಇಬ್ಬರು ಡ್ರೈವರ್ಗಳನ್ನು ತಡೆದು ಅವರ ಕಡೆಯಿಂದ ದುಡ್ಡನ್ನು ದೋಚಿಕೊಂಡು ಮೊಬೈಲ್ಸ್ ಅನ್ನು ತಗೊಂಡು ಅವರ ಓನರ್ಗೆ ಕಾಲ್ ಮಾಡಿಸಿ 2 ಲಕ್ಷ ತಗೊಂಡು ಬನ್ನಿ ಅಂತ ಡಿಮ್ಯಾಂಡ್ ಇಟ್ಟಿದ್ದ ಒಂದು ಗ್ಯಾಂಗ್ ನಿನ್ನೆ ನೈಟ್ ನಮ್ಮ ಹುಮ್ನಾಬಾದ್ ಪೊಲೀಸರು ಗಸ್ತಿನಲ್ಲಿದ್ದಾಗ ನೈಟ್ ರೌಂಡ್ಸ್ ಅಲ್ಲಿ ಸಿಕ್ಕಿದ್ದಾರೆ. ಅವರ ಕಡೆ ಒಂದು ಚಾಕು 2 ಮಚ್ಚು ಸಿಕ್ಕಿದ್ದಾವೆ. ನೈಟ್ ಟೈಮ್ ಇವರು ಇದೇ ರೀತಿ ರೋಡ್ ಮೇಲೆ ಓಡಾಡುತ್ತಾ ವೆಹಿಕಲ್ಗಳನ್ನು ತಡೆದು ರಾಬರಿ ಮಾಡಬೇಕನ್ನೋ ಉದ್ದೇಶದಲ್ಲಿ ಮಚ್ಚುಗಳನ್ನು ಹಿಡಿದು ಜನರಿಗೆ ಹೆದರಿಸ್ಕೊಳ್ತಾ ಓಡಾಡ್ತಿದ್ದಾರೆ ಅನ್ನೋ ಖಚಿತ ಮಾಹಿತಿ ಮೇರೆಗೆ ನೈಟ್ ರೌಂಡ್ಸ್ ಮಾಡ್ತಿರುವ ಡಿವೈಎಸ್ಪಿ ಹುಮ್ನಾಬಾದ್ ಇವರನ್ನ ಹಿಡಿದಿದ್ದಾರೆ. ಅವರ ಕಡೆ ಒಂದು ಬೈಕ್ ಮೇಲೆ ಬಲವಂತವಾಗಿ ಇವರನ್ನ ಕೂರಿಸಿಕೊಂಡು ಐಚರ್ ಗಾಡಿ ಡ್ರೈವರ್ಗಳನ್ನು ಕೂರಿಸಿಕೊಂಡು ಬೀದರ್ ಜಿಲ್ಲೆಯಿಂದ ಹೊರಗಡೆ ತಗೊಂಡು ಹೋಗಬೇಕಂತ ಪ್ರಯತ್ನ ಮಾಡುವಾಗ ಇಂಟರ್ಸೆಪ್ಟ್ ಮಾಡಿರ್ತಾರೆ ನಮ್ಮ ಹುಮ್ನಾಬಾದ್ ಪೊಲೀಸರು. ಸೊ 3 ಜನರನ್ನು ದಸ್ತಗಿರಿ ಮಾಡಿ ರಾಬರಿ ಕೇಸು ಪ್ಲಸ್ ಆರ್ಮ್ಸ್ ಆಕ್ಟ್ ಅನ್ನು ದಾಖಲೆ ಮಾಡಿದ್ದೇವೆ. ಅವರನ್ನು ಸೆಕ್ಯೂರ್ ಮಾಡಿ ಇವತ್ತು ನಾವು ಜೆಸಿಗೆ ಒಪ್ಪಿಸ್ತಾ ಇದ್ದೇವೆ. 2ನೇ ಪ್ರಕರಣ